ಹೆಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದ UPSC ಆಕಾಂಕ್ಷಿಗಳಿಗೋಸ್ಕರ ಸ್ಪೆಷಲ್ ಆಗಿ ರೆಕಾರ್ಡ್ ಮಾಡ್ತಿರುವಂತಹ ಒಂದು ಸ್ಪೆಷಲ್ ಪಾಡ್ಕಾಸ್ಟ್ ಇದು. ನಾವು ನಮ್ಮ ಡ್ರೀಮ್ ಸರ್ವಿಸಿಗೋಸ್ಕರ ಮನೆಯನ್ನು ಬಿಟ್ಟು ದೂರ ಬಂದಾಗ ಯಾವ್ಯಾವ ರೀತಿಯಾದಂತಹ ಸ್ಟ್ರಗಲ್ಸ್, ಡೌಟ್ ಹಾಗೂ ನಿರ್ಧಾರಗಳನ್ನ ತಗೊಳ್ತೀವಿ ಅನ್ನೋದನ್ನ ತುಂಬಾ ಕ್ಲಿಯರ್ ಅಂಡ್ ಆನೆಸ್ಟ್ ಆಗಿ ಮಾತಾಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ ಕರ್ನಾಟಕದ UPSC ಆಸ್ಪಿರೆಂಟ್ ಕೃಪಾ. ನೀವು ಹೈದರಾಬಾದ್ನ ಯಾಕೆ ಚೂಸ್ ಮಾಡ್ಕೊಂಡ್ರಿ, ಧಾರವಾಡ ಯಾಕಲ್ಲ, ಹಾಗೆ ಬ್ಯಾಂಗ್ಳೂರ್ ಕೂಡ ಯಾಕಲ್ಲ? ಫಸ್ಟ್ ಆಪ್ಷನ್ ಆಗಿ ಹೈದರಾಬಾದ್ ಯಾಕೆ ನಿಮ್ಮ ಮೈಂಡಿಗೆ ಬಂತು? ನಾನು ಇದಕ್ಕೆ ಹೈದರಾಬಾದ್ ಚೂಸ್ ಮಾಡ್ಕೊಂಡೆ ಅಂತಂತಂದ್ರೆ ಫಸ್ಟ್ ಇಲ್ಲಿ ಎಲ್ಲ ಎಕ್ಸಾಮ್ ಓರಿಯೆಂಟೆಡ್ ಎನ್ವೈರ್ಮೆಂಟೇ ಇರ್ತೈತಿ. ಇಲ್ಲಿ ಎಲ್ಲರೂ ಫುಲ್ ಟೈಮ್ ಆಸ್ಪರೆನ್ಸ್ ಆಗಿರೋದ್ರಿಂದ ಅವ್ರ ಜೊತೆ ನಾವು ಇಂಟ್ರಾಕ್ಟ್ ಆಗಿ ಮಿಂಗಲ್ ಆದಾಗ ಈ ಎಕ್ಸಾಮಿನೇಷನ್ಗೆ ಬೇಕಾಗಿರೋ ಡೆಡಿಕೇಶನ್ ಆಗಲಿ, ಸೀರಿಯಸ್ನೆಸ್ ಆಗಲಿ ಹೆಂಗಿರ್ಬೇಕು ಅಂತೇಳಿ ನಮಗೆ ಗೊತ್ತಾಗ್ತೈತಿ. ಇನ್ನೊಂದು ರೀಸನ್ ಅಂತಂದ್ರೆ ಇಲ್ಲಿ ಎಲ್ಲ ಕ್ವಾಲಿಟಿ ಕೋಚಿಂಗ್ ಸೆಂಟರ್ಸ್ ಇದಾವ. ಆ್ಯಂಡ್ ಥರ್ಡ್ ರೀಸನ್ ಅಂತ ಬಂತಂದ್ರೆ ಅಫೋರ್ಡೆಬಿಲಿಟಿ. ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲೆಲ್ಲ ಸರ್ವಿಸಸ್ ಲೋ ಕಾಸ್ಟ್ ಇರ್ತಾವ. ಸೊ ಇವೆಲ್ಲ ಕನ್ಸಿಡರ್ ಮಾಡಿದ್ರೆ ನಂಗೆ ಯಾಕೋ ಹೈದರಾಬಾದ್ ಬೆಟರ್ ಅನಿಸ್ತೈತಿ. ಸೊ ನಾನು ಅದಕ್ಕೆ ಹೈದರಾಬಾದ್ ಚೂಸ್ ಮಾಡ್ಕೊಂಡೆ. ಇಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ನೀವು ಹೈದರಾಬಾದ್ ನ ಚೂಸ್ ಮಾಡ್ಕೊಂಡ್ರಿ ಅಲ್ವಾ? ಹೌದು. ಸೊ ನಿಮ್ಮ UPSC ಎಕ್ಸ್ಪೀರಿಯನ್ಸ್ ಪ್ರಕಾರ ಕೋಚಿಂಗ್ ತಗೊಳ್ಳೇಬೇಕಾ, ಇಲ್ಲ ಸ್ಮಾರ್ಟ್ ಸೆಲ್ಫ್ ಸ್ಟಡಿ ಮಾಡಿದ್ರೂ ಕೂಡ ಟಾಪ್ ರ್ಯಾಂಕ್ ನ ಗಳಿಸಬಹುದಾ? ನಾವೀಗ ಈಗಾಗಲೇ ಬಹಳಷ್ಟು ಎಕ್ಸಾಂಪಲ್ ನೋಡ್ತೇವಿ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದವರೇ ಸೌಭಾಗ್ಯ ಗುಲ್ಗಿ ಮಠ್ ಅಂತೇಳಿ ಅವರು ವಿತೌಟ್ ಕೋಚಿಂಗ್ ಕ್ಲಿಯರ್ ಮಾಡಿದ್ರು ಅಂತೇಳಿ ಎಲ್ಲ ನಮ್ಗೆ ಗೊತ್ತಿದ್ದ ಐತಿ. ಅವ್ರನ್ನೆಲ್ಲ ನೋಡಿದ್ರೆ ಮಾಡ್ಬೋದು ಅನಿಸ್ತೈತಿ. ಬಟ್ ಟು ಸಮ್ವನ್ ಲೈಕ್ ಮೀ ಹೂ ಇಸ್ ಫ್ರಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲ, ನನಗೆ ಯಾಕೋ ಸ್ವಲ್ಪ UPSC ಸಬ್ಜೆಕ್ಟ್ಸಿಗೆ ಟಚ್ ಇರಲ್ಲ ಅಲ್ಲ. ಸೊ ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಟ್ರೈ ಮಾಡಿದೆ ನಾನು ಆಕ್ಚುಲಿ ಓದಾಕ. ಬಟ್ ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್, ವಿಚ್ ಏರಿಯಾಸ್ ಟು ಫೋಕಸ್ ಅಂತೇಳಿ ನಂಗೆ ಅಷ್ಟು ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ಕೋಚಿಂಗಿಗೆ ಬಂದೆ. ಇನ್ನೊಂದು ಅಂತಂದ್ರೆ ಕೋಚಿಂಗ್ ಸೆಂಟರ್ಸ್ ವರ್ಕ್ ಟು ಮೇಕ್ ದಿಸ್ UPSC ಜರ್ನಿ ಈಸಿ ಅಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಏನಾದ್ರೂ ಡೌಟ್ ಬಂತು ಅಂತಂದ್ರೆ ನಾನು ಮೆಂಟರ್ಸ್ ನ ಮೀಟ್ ಆಗ್ಬೋದು ಇಲ್ಲಿ. ನಾನು ಫ್ರೀಕ್ವೆಂಟ್ ಆಗಿ ಜಯೇಂದ್ರ ಸರ್ ಕಡೆ ಹೋಗ್ತೇನೆ. ನಂಗೆ ಏನಾದ್ರೂ ಒಂದು ಟಾಪಿಕ್ ಬಗ್ಗೆ ನಾನೆಲ್ಲ ಓದಿದ್ದಿಲ್ಲ ಅಂತಂತಂದ್ರೆ, ಸರ್ ನಾನು ಇದನ್ನು ಓದಿಲ್ಲ ಅಂತ ಹೇಳಿದ್ರೆ ಅವರು ಆ ಫುಲ್ ಟಾಪಿಕ್ ನ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಅದನ್ನ ಅಷ್ಟೇ ಅಲ್ದ ಅದ್ರ ರಿಲೇಟೆಡ್ PYQ ಆಗ್ಲಿ, ಇಲ್ಲ ಕರೆಂಟ್ ಅಫೇರ್ಸ್ದಾಗ ಅದ್ರಾಗ ಏನ್ ಬಂದಾವ ಆ ಕ್ವಶನ್ಸ್ ಕೇಳ್ತಾರೆ ನನ್ಗಲ್ಲಿ. ಅಲ್ಲಿ ನಾನು ಆನ್ಸರ್ ಮಾಡ್ಲಿಲ್ಲ ಅಂತಂದ್ರು ಅದು ವಾಪಸ್ ಬಂದು ನನ್ನ ಸ್ಟಡಿ ಹಾಲ್ ಒಳಗ ಓದ್ಕೋತೇನಲ್ಲ, ಇದನ್ನ ಕೇಳಿದ್ರಲ್ಲ ಸರ್, ಅವ್ರು ಕೇಳ್ಯಾರಂತಂದ್ರೆ ಇದು ಇಂಪಾರ್ಟೆಂಟ್ ಆಗಿರ್ತೈತಿ ಅಂತೇಳಿ ನಾನು ಆ ಟಾಪಿಕ್ ಅಲ್ದೇನೆ ಬೇರೆ ಟಾಪಿಕ್ ಕೂಡ ಅದೇ ಏರಿಯಾಸ್ ಅಲ್ಲಿ ಫೋಕಸ್ ಮಾಡಿದ್ರೆ ನನ್ಗೆ ಅದು ಈಸಿ ಆಗಿ ಹೋಗ್ಬಿಡ್ತೈತಿ. ಇದು ಜರ್ನಿ ಅನ್ನೋದು ಎಕ್ಸಾಮ್ ಟೈಮ್ ಅಲ್ಲಿ ಕೂಡ ಅದನ್ನ ನೆನ್ಪು ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗೋಗ್ಬಿಡ್ತೈತಿ. ನನ್ನ ಸರ್ ಕೇಳಿದಾಗ ಹೇಳಿದ್ದಿಲ್ಲ. ಸೊ ಇದೆಲ್ಲ ಸ್ವಲ್ಪ ಕೋಚಿಂಗ್ ಸೆಂಟರ್ಸ್ ನನಗೆ ಯಾಕೋ ಬೇಕು ಅಂತ ಅನಿಸ್ತು. ಸೊ ನಾನು ಅದಕ್ಕೆ ಕೋಚಿಂಗ್ ಚೂಸ್ ಮಾಡ್ಕೊಂಡೆ. ಸೊ ನೀವು ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಕೋಚಿಂಗ್ ನಿಮಗೆ ಬೇಕೇ ಬೇಕು ಅಂತ ಅನಿಸ್ತು. ಓಕೆ, ಇವಾಗ ನಮ್ಮ ಕರ್ನಾಟಕದಲ್ಲಿ ಸೋ ಮೆನಿ ಸ್ಟೂಡೆಂಟ್ಸ್ ಇರ್ತಾರೆ, ಅವರು ಕನ್ನಡ ಮೀಡಿಯಂನಿಂದ ಬಂದಿರ್ತಾರೆ. ಅವರು ಇಂಗ್ಲಿಷ್ ಮೀಡಿಯಂಗೆ ಸ್ವಿಚ್ ಆಗಲಿಕ್ಕೆ ನ್ಯೂಸ್ ಪೇಪರ್ಗಳು ಹೇಗೆ ಹೆಲ್ಪ್ ಮಾಡುತ್ತೆ? ಆ್ಯಂಡ್ ಹಾಗೆ ನೀವು ಯಾವ ನ್ಯೂಸ್ ಪೇಪರ್ನ ಓದಿದ್ರಿ, ಹೇಗೆ ಓದಿದ್ರಿ, ಯಾರಾದರೂ ನಿಮಗೆ ಹೆಲ್ಪ್ ಮಾಡಿದ್ರ ಇನ್ಸ್ಟಿಟ್ಯೂಟಲ್ಲಿ? ಓಕೆ, ನಾನು ಪ್ರಿಫರ್ ಮಾಡೋದು ದ ಹಿಂದೂ ನ್ಯೂಸ್ ಪೇಪರ್. ಅದು ಹೆಂಗ್ ನಮ್ಗೆ ಹೆಲ್ಪ್ ಆಗುತ್ತೆ ಅಂತಂತಂದ್ರೆ ನಾವು ಡೈಲಿ ಓದ್ತೇವಲ್ಲ, ಈಗ ಎಡಿಟೋರಿಯಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಸೊ ಇವೆಲ್ಲ ಎಡಿಟೋರಿಯಲ್ಸ್ ಓದ್ಬೇಕು, ಫುಲ್ ನ್ಯೂಸ್ ಪೇಪರ್ ಓದ್ಬಾರ್ದು. ಇವೆಲ್ಲ ನಮ್ಗೆ ಕ್ಲಾಸಲ್ಲೇ ಮತ್ತೆ ಮೆಂಟರ್ಸ್ ಹೇಳ್ಕೊಟ್ಬಿಡ್ತಾರ. ಎಡಿಟೋರಿಯಲ್ಸ್ ಅವನ್ನೆಲ್ಲ ನಾವು ಡೈಲಿ ಓದೋದ್ರಿಂದ ನಮ್ದು ಇಂಗ್ಲಿಷ್ ಇಂಪ್ರೂವ್ ಆಗೋಗ್ಬಿಡ್ತೈತಿ. ಇನ್ನೊಂದು ಇಲ್ಲಿ ಟರ್ಮಿನಾಲಜಿ ಸೆಷನ್ಸ್ ಕೂಡ ಇಡ್ತಾರ, ಅಲ್ಲಿ ಕೀವರ್ಡ್ಸ್ ಅವನ್ನೆಲ್ಲ ಹೇಳ್ಕೊಡ್ತಾರಲ್ಲ, ಅದು ನಮ್ಗೆ ಸ್ವಲ್ಪ ಈಸಿ ಆಗೋಗ್ಬಿಡ್ತೈತಿ. ಇದು ಓದೋದ್ರಿಂದ ನಮ್ದು ಇಂಗ್ಲಿಷ್ ಇಂಪ್ರೂವ್ ಆಗ್ತೈತಿ, ಆಸ್ ಯೂಶುವಲ್ ಗ್ರಾಮರ್ ಇಂಪ್ರೂವ್ ಆಗ್ತೈತಿ. ಇದೆಲ್ಲ ನಮಗ್ ಮೇನ್ಸ್ ಆಗ್ಲಿ, ಎಸ್ಸೆ ರೈಟಿಂಗ್ ಒಳಗ ಕೀವರ್ಡ್ಸ್ ಅವನ್ನೆಲ್ಲ ಯೂಸ್ ಮಾಡೋವ್ ಇರ್ತಾವಲ್ಲ. ಸೊ ಇದು ಏರಿಯಾಸ್ ಒಳಗೆಲ್ಲ ನ್ಯೂಸ್ ಪೇಪರ್ ಬಹಳ ಮೇಜರ್ ರೋಲ್ ಪ್ಲೇ ಮಾಡ್ತೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನ್ಯೂಸ್ ಪೇಪರ್ ಓದೋದ್ರಿಂದ ಮೇನ್ಸ್ ಆನ್ಸರ್ ರೈಟಿಂಗ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ ಅಲ್ವಾ? ಇವಾಗ ನೀವು ಹೈದರಾಬಾದ್ ನಲ್ಲಿ ಯಾವ ಇನ್ಸ್ಟಿಟ್ಯೂಟ್ ನ ಚೂಸ್ ಮಾಡ್ಕೊಂಡ್ರಿ ಅಂಡ್ ಯಾಕೆ ಆ ಇನ್ಸ್ಟಿಟ್ಯೂಟ್ ನ ಚೂಸ್ ಮಾಡ್ಕೊಂಡ್ರಿ? ಓಕೆ, ಆಕ್ಚುಲಿ ಫಸ್ಟ್ ಬಂದಾಗ ನಾನು ಎಲ್ಲ ಆಸ್ಪಿರೆಂಟ್ಸ್ ಗತ್ಲೇನೆ ಕನ್ಫ್ಯೂಷನ್ ಅಲ್ಲೇ ಇದ್ದೆ, ಯಾವ್ದು ಇನ್ಸ್ಟಿಟ್ಯೂಟ್ನ ಚೂಸ್ ಮಾಡ್ಕೋಬೇಕಂತೇಳಿ. ನನಗೆ ಹೆಲ್ಪ್ ಮಾಡಿದ್ದು ಏನು ಅಂತಂತಂದ್ರೆ, ನಮ್ಮ ಅತ್ತಿಗೆ ಇಲ್ಲಿ ಆಲ್ರೆಡಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಕತ್ತಾರಲ್ಲ. ಸೊ ಅವರು ನನ್ಗೆ ಒಂದಿಷ್ಟು ಇನ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳಿದ್ರು. ನಾನು ಬಂದು ಪರ್ಸ್ನಲಿ ಎಲ್ಲ ಕ್ಲಾಸಸ್, ಡೆಮೋ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದೆ. ಆಮೇಲೆ ಫ್ಯಾಕಲ್ಟಿ ಯಾರ್ಯಾರು ಅದಾರ ಅನ್ನೋದು ನೋಡ್ಕೊಂಡೆ. ಮತ್ತೆ
ಕೌನ್ಸ್ಲಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಅದು ಹೇಳ್ತಾರಲ್ಲ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತೇಳಿ. ನಂಗೆ ಆಕ್ಚುಲಿ ಕೌನ್ಸ್ಲಿಂಗ್ ಇಲ್ಲಿ ಬಹಳ ಚಲೋ ಕೊಟ್ರು. ಸೊ ಅಲ್ಲೇ ನನ್ಗೆ ಇದು ಇಷ್ಟ ಆಗೋಗ್ಬಿಡ್ತು ಇನ್ಸ್ಟಿಟ್ಯೂಟ್. ಇನ್ಫ್ರಾಸ್ಟ್ರಕ್ಚರ್ ನೋಡಿದೆ, ಮತ್ತೆ ಈಗ ಕ್ಲಾಸ್ ಸ್ಟ್ರೆಂತ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಅಲ್ಲಿ ಬಲ್ಕ್ ಆಗಿ ಒಂದೇ ಕ್ಲಾಸಲ್ಲಿ ಜಾಸ್ತಿ ಜನ ಸ್ಟೂಡೆಂಟ್ಸ್ನ ಹಾಕ್ಬಿಟ್ರಂದ್ರೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಆಮೇಲೆ ಸ್ಟಡಿ ಎನ್ವೈರ್ಮೆಂಟ್ ಇಲ್ಲೆಲ್ಲ ಹೆಂಗೈತಿ, ಸ್ಟಡಿ ಆಲ್ ಆರ್ಗನೈಸ್ಡ್ ಆಗಿ ಐತಾ ಇಲ್ಲ, ಅವನ್ನೆಲ್ಲ ನೋಡ್ಕೊಂಡು ನಾನು ಅಮಿಗೋಸ್ IAS ಅಕಾಡೆಮಿನ ಚೂಸ್ ಮಾಡ್ಕೊಂಡೆ. ಓಕೆ, ಸೊ ನೀವು ಫೈನಲಿ ಅಮಿಗೋಸ್ IAS ನ ಚೂಸ್ ಮಾಡ್ಕೊಂಡ್ರಿ. ಸೊ ಹೈದರಾಬಾದ್ ಆಗಿರೋದ್ರಿಂದ ತೆಲುಗು ಆಸ್ಪಿರೆಂಟ್ಸ್ ತುಂಬಾ ಜನ ಇರ್ತಾರೆ. ನೀವು ಕರ್ನಾಟಕ ಆಸ್ಪಿರೆಂಟ್ ಆಗಿ ಇಲ್ಲಿರುವಂತಹ ಕಲ್ಚರ್ ಆಗಿರ್ಬೋದು, ಲ್ಯಾಂಗ್ವೇಜ್ ಇನ್ಸೆಕ್ಯೂರಿಟೀಸ್ ನ ನೀವು ಹೇಗೆ ಓವರ್ಕಮ್ ಮಾಡಿದ್ರಿ? ಅಫ್ಕೋರ್ಸ್ ಡಿಸ್ಕಂಫರ್ಟ್ಸ್ ಆಗ್ಲಿ ಇನ್ಸೆಕ್ಯೂರಿಟೀಸ್ ಆಗ್ಲಿ ಇದ್ದೇ ಇರ್ತಾವ. ಫಾರ್ ಎಕ್ಸಾಂಪಲ್ ಫುಡ್ ಇರ್ಬೋದು, ನಾವಲ್ಲೆಲ್ಲ ರೊಟ್ಟಿ ತಿಂತೇವಿ, ಇಲ್ಲಿ ಬಂದ್ರೆ ರೈಸ್ ಇರ್ತೈತಿ. ಮತ್ತೆ ಫ್ರೆಂಡ್ಸ್ ಅವೆಲ್ಲ ನಂಗೆ ತೆಲುಗು ಬರಲ್ಲ ಹೆಂಗಪ್ಪ ಅಂತ ಇವೆಲ್ಲ ಇದ್ದೇ ಇರ್ತಾವ. ಬಟ್ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆನೆ ನಾನು ಎದಕ್ ಹೊಂಟೇನಿ, ಅಲ್ಲಿ ನನ್ನ ಪರ್ಪಸ್ ಏನು, ನಾನು ಏನ್ ಮಾಡ್ಬೇಕು ಅಲ್ಲಿ ಹೋಗಿ ಅನ್ನೋದು ನನ್ನ ಮೈಂಡ್ ಒಳಗೆ ನಾನು ಫಸ್ಟೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇದೆಲ್ಲ ನಂಗೆ ಮೊದಲೇ ಗೊತ್ತಿತ್ತು. ಇವೆಲ್ಲ ಇನ್ಸೆಕ್ಯೂರಿಟೀಸ್ ಆಗಲಿ ಡಿಸ್ಕಂಫರ್ಟ್ಸ್ ಆಗಲಿ ಇವೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ UPSC ಜರ್ನಿ ಅಂತ ಗೊತ್ತೇ ಇತ್ತು. ನಾನು ಮೆಂಟಲಿ ಪ್ರಿಪೇರ್ ಆಗೇ ಬಂದ್ಬಿಟ್ಟಿದ್ದೆ. ನಾನ್ ಅಕಾಡೆಮಿಕ್ ಡಿಸ್ಟ್ರಾಕ್ಷನ್ಸ್ ಅವೆಲ್ಲ ನಾನು ಈಸಿಯಾಗಿ ಓವರ್ಕಮ್ ಮಾಡಿದೆ. ಅಕಾಡೆಮಿಕ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂದ್ರೆ ನಾನು ಮೆಂಟರ್ಸ್ನ ಮೀಟ್ ಮಾಡಿಬಿಡ್ತೇನೆ. ಫಾರ್ ಎಕ್ಸಾಂಪಲ್ ಈ ಪೆಂಚಲ್ ಸರ್ ಕಡೆ ನಾನು ಹೋಗ್ತೇನೆ. ಒಂದು ಸಣ್ಣ ಡೌಟ್ ಇದ್ರು ದೊಡ್ಡ ಡೌಟ್ ಇದ್ರು ನಾನು ಇದೇನು ಸಣ್ಣ ಡೌಟಾ ಏನು ಅನ್ಕೋತಾರ ಇವೆಲ್ಲ ಏನು ಯೋಚನೆ ಮಾಡಲ್ಲ ನನಗೆ. ಬಿಕಾಸ್ ಸೊ ಒಂದೊಂದ್ಸಲ ಸಣ್ಣ ಡೌಟೇ ಭಾರಿ ಬೀಳ್ತಾವ ಅಂತಾರಲ್ಲ, ಸೊ ನಾನು ಡೈರೆಕ್ಟ್ ಹೋಗಿ ಕೇಳ್ಬಿಡ್ತೇನೆ. ಅವರು ಅದನ್ನ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಬೇರೆ ಬೇರೆ ಹೊಸ ಹೊಸ ನಂಗೆ ಪಾಯಿಂಟ್ಸ್ ಕೂಡ ಅಲ್ಲಿ ಗೊತ್ತಾಗ್ಬಿಡ್ತಾವ. ಇವನ್ನೆಲ್ಲ ನಾನು ಫಾಲೋ ಮಾಡಿ ರೆಗ್ಯುಲರ್ ಆಗಿ ಮೆಂಟರ್ಸ್ನ ಮೀಟ್ ಮಾಡ್ಕೊಂತ ನಾನು ಅಕಾಡೆಮಿಕ್ ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡಿದೆ. ಎಸ್. ಸೊ ಕರ್ನಾಟಕದ UPSC ಆಸ್ಪಿರೆಂಟ್ಸ್ ಗಳಿಗೆ ನಿಮ್ಮ ಫೈನಲ್ ಮೆಸೇಜ್ ಏನು? ಹಾಗೆ ಹೈದರಾಬಾದ್ ನಲ್ಲಿ ನಿಮ್ಮ ಪ್ರಿಪರೇಷನ್ ಜರ್ನಿಯ ಕೀ ಟೇಕ್ ಅವೇಸ್ ಏನು? ಮೇಜರ್ ಡೌಟ್ ಇರೋದೇ ಲ್ಯಾಂಗ್ವೇಜ್ ಬಗ್ಗೆ ಇರ್ತೈತಿ. ಎಲ್ಲರಿಗೂ ಅದೇ ಭಾಳ ಭಯ ಇರ್ತೈತಿ. ಹಂಗೇನಿರಲ್ಲ, ಇಲ್ಲೆಲ್ಲ ಬೈಲಿಂಗ್ವಲ್ ಇರ್ತೈತಿ, ಮೋಸ್ಟ್ ಆಫ್ ಇಟ್ ಇಂಗ್ಲಿಷ್ ಇರ್ತೈತಿ. ಭಯದಿಂದ ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ, ತಪ್ಪೋ ಸರಿಯೋ ಮುಂದೆ ಹೆಜ್ಜೆ ಹಾಕಿ ನೋಡು, ಗೆದ್ದರೆ ಮುಂದೆ ನಡೆಸುತ್ತದೆ, ಸೋತರೆ ನೀನು ಮುಂದೆ ಏನು ಮಾಡಬೇಕೆಂದು ಕಲಿಸಿಕೊಡುತ್ತದೆ ಅಂತೇಳಿ ನಮ್ಮ ಕನ್ನಡದಾಗ ಒಂದು ಹೇಳಿಕೆನೇ ಐತಿ. ಹೇಳ್ತಾರಲ್ಲ ಪರ್ಸೆಪ್ಷನ್ ಇಸ್ ಡಿಫ್ರೆಂಟ್ ಫ್ರಮ್ ರಿಯಾಲಿಟಿ ಅಂತ ಹೇಳಿ. ಒಂದೊಂದ್ಸಲ ನಾವು ಅನ್ಕೊಂಡಂಗೆ ಇರಲ್ಲ. ಸೊ ನಾವು ಗೆಲ್ಲುದು ಸೋಲುದು ಇದೆಲ್ಲ ಮುಂದೆ ಬಿಟ್ಟು ಈ ಪ್ರೊಸೆಸ್ನ ಟ್ರಸ್ಟ್ ಮಾಡಿ ನಮ್ಮ 100% ಎಫರ್ಟ್ನ ನಾವು ಕೊಟ್ವಿ ಅಂತಂತಂದ್ರೆ ನಮ್ಮ ಗುರಿನ ರೀಚ್ ಆಗೋದಕ್ಕೆ ಬಹಳ ಸುಲಭ ಆಗ್ತೈತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಕೂಡ UPSC ಪ್ರಿಪರೇಷನ್ಗೋಸ್ಕರ ಬೇರೆ ಸಿಟಿಗೆ ಹೋಗ್ಬೇಕಾ ಇಲ್ಲ ನಮ್ಮ ಕರ್ನಾಟಕದಲ್ಲೇ ಉಳ್ಕೊಂಡು ತಯಾರಿ ಮಾಡ್ಬೇಕಂತ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಈ ಎಪಿಸೋಡ್ ನಿಮಗೋಸ್ಕರನೇ. ಸೊ ಎಂಡ್ವರ್ಗು ನೋಡಿ. ಥ್ಯಾಂಕ್ ಯು.